ಓಂ ಅದಿತಿರ್ದ್ಯೌರದಿತಿರಂತರಿಕ್ಷಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ ವಿಶ್ವೇ ದೇವಾ ಅದಿತಿಃ ಪಂಚಜನಾ ಅದಿತಿರ್ಜಾತಮದಿತಿರ್ಜನಿತ್ವಂ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಭಾಳ ವಿಶೇಷವಾಗಿ ಒಂದು 48 ದಿನಗಳ ಕಾಲ ಮಕರ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಬಂದಿತ್ತು. ಈಗ ನಾನು ಈ ವಿಡಿಯೋ ಮಾಡೋ ಟೈಮಲ್ಲೂ ಕೂಡ, ಈ ವಿಡಿಯೋ ನೀವು ನೋಡೋ ಟೈಮಲ್ಲೂ ಕೂಡ ಗುರುಬಲ ಇರುತ್ತೆ. ಆದರೆ ಡಿಸೆಂಬರ್ 5 ತನಕ ಮಾತ್ರ, ಅದಾದಮೇಲೆ ಗುರುಬಲ ಇಲ್ಲ. ಒಂದಂತೂ ನಿಮಗೆ ತುಂಬ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕರ ರಾಶಿಯ ಪ್ರಿಯ ವೀಕ್ಷಕರಿಗೆ. ಏನಪ್ಪ ಅಂದರೆ, ಗುರು ಬಂದು 3 ಮತ್ತು 12ನೇ ಮನೆ ಅಧಿಪತಿ, ಅವರು ನಿಮಗೆ ಚೆನ್ನಾಗಿಲ್ಲ ಈಗ. ಯಾಕಂದರೆ 5ನೇ ತಾರೀಕು ನಿಮಗೆ 3ನೇ ಮನೆ ಅಧಿಪತಿ 6ನೇ ಮನೆಗೆ ಬಂದು ಕೂತ್ಕೋತಾರೆ, ಋಣ ರೋಗ ಶತ್ರು ಸ್ಥಾನದಲ್ಲಿ. ಈ 3 ವಿಚಾರದಲ್ಲಿ ಎಚ್ಚರಿಕೆಯಾಗಬೇಕು. ಒಂದು ಸಾಲ ಮಾಡುವಂಥದ್ದು, ಇನ್ನೊಂದು ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು, ಇನ್ನೊಂದು ಶತ್ರುಗಳು ಉತ್ಪತ್ತಿ ಆಗುವಂಥದ್ದು. ಈ 3 ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಮಕರ ರಾಶಿಯವರ ತಿಂಗಳು. ಬೇಸರ ಮಾಡ್ಕೊಂಬಿಡಿ, ಏನು ಗುರುಜಿ ತಲೆ ಮೇಲೆ ಬಂಡೆ ಎತ್ತಾಗ್ದಂಗೆ ಕೆಟ್ಟದೆಲ್ಲ ಹೇಳ್ತಾ ಇದ್ದೀರಾ, ಯಾವಾಗಲೂ ಒಳ್ಳೇದು ಹೇಳೋರು ನೀವು ಅಂತ. ಹೌದು, ಮಕರ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿಲ್ಲ. ಈ ಡಿಸೆಂಬರ್ ತಿಂಗಳು ಏನಾದರೂ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಳ್ಳೋದು, ಅಥವಾ ಏನಾದರೂ ಸಮಸ್ಯೆಗಳು ಮಾಡ್ಕೊಳ್ಳೋದು, ನಿಮ್ದಲ್ಲ ಅನ್ನುವಂತಹ ಸಮಸ್ಯೆನ ನಿಮ್ಮ ತಲೆ ಮೇಲೆ ತಂದ್ಕೊಳ್ಳೋದು, ಅಪಘಾತಗಳು, ಏನೋ ಸ್ಟೇಷನ್ ಸಮಸ್ಯೆಗಳು, ಈ ಥರದ್ದು ಹುಷಾರಾಗಿರಬೇಕಾಗಿರತಕ್ಕಂಥದ್ದು ಎಚ್ಚರಿಕೆ. ಅಪವಾದ ಅಪನಿಂದನೆ ತುಂಬ ಜಾಸ್ತಿ ಆಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಈ ತಿಂಗಳು ಏನೂ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲವೂ ಸ್ತಬ್ಧ. 5ನೇ ತಾರೀಕುವರೆಗೂ ಏನು ಬೇಕಾದ್ರೂ ಮಾಡಿ, ಡಿಸೆಂಬರ್ 5. ಅದಾದಮೇಲೆ 25 ದಿನ ಇದೆಯಲ್ಲ, 25 ದಿನ ಮುಂದಕ್ಕೂ ಅಷ್ಟೇ ಸ್ತಬ್ಧ. ಏನೂ ಮಾಡಬೇಡಿ. ಒಂದು ಕಾರು ತೊಗೊಳ್ಬೇಡಿ, ಗಾಡಿ ತೊಗೊಳ್ಬೇಡಿ, ಮನೆ ಕಟ್ಟೋದು ಶುರು ಮಾಡೋದು ಬೇಡ, ಯಾವುದನ್ನು ಪ್ರಾರಂಭ ಮಾಡೋದು ಬೇಡ. ಈ ತಿಂಗಳು ಹಂಗೆ ತಳ್ಳಿಬಿಡಿ. ಹೆಂಗೂ ಧನುರ್ಮಾಸ ಕಂಡ್ರಿ, ಯಾವುದು ಶುಭ ಕಾರ್ಯ ಮಾಡೋಂಗಿಲ್ಲ. ನಾವು ಶೂನ್ಯ ಮಾಸದಲ್ಲಿ, ಧನುರ್ಮಾಸದಲ್ಲಿ ಏನೂ ಮಾಡೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲವೂ ಸ್ಟಾಪ್. ಈ ತಿಂಗಳು ಏನೂ ಮಾಡಲಿಕ್ಕೆ ಹೋಗಬೇಡಿ. ಆರಾಮಾಗಿ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳು ಮುಗಿಸ್ಕೊಳ್ಳಿ, ಸ್ನಾನ ಮಾಡಿ, ದೇವರ ನಮಸ್ಕಾರ ಮಾಡಿ, ಲಕ್ಷಣವಾಗಿ ತಿಂಡಿ ತಿನ್ನಿ. ಹೆಣ್ಣಾಗಲಿ ಗಂಡಾಗಲಿ ನಿಮ್ದೇನು ಕೈಂಕರ್ಯ ಇರುತ್ತೋ, ಕೆಲಸ ಇರುತ್ತೋ ಕೆಲಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಳ್ಳಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬನ್ನಿ, ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರಿ, ಆರಾಮಾಗಿ ಊಟ ಮಾಡಿ, ನಿದ್ರೆ ಮಾಡಿ. ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಆರೋಗ್ಯದ ಕಡೆ ಗಮನ ಕೊಟ್ಬಿಡೋದು ಈ ತಿಂಗಳು ಭಾಳ ಒಳ್ಳೆಯದು ಮಕರ ರಾಶಿ. ಇಲ್ಲ ಗುರುಗಳೇ, ನಾನು ಈ ತಿಂಗಳು ಡಿಸಿಷನ್ ತೊಗೊಳ್ಳೇಬೇಕು, ಈ ತಿಂಗಳು ನಾನು ಮಾಡಲೇಬೇಕು, ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನುವಂಥವ್ರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಶನಿ, ಮಕರ ರಾಶಿಗೆ ಅಧಿಪತಿ ಶನಿ, ದ್ವಿತೀಯ ಅಧಿಪತಿ ಶನಿ ತೃತೀಯದಲ್ಲಿದ್ದಾರೆ. ಶನಿ ತೃತೀಯದಲ್ಲಿದ್ದಾಗ ಏನು ದೊಡ್ಡದಾದಂಥ ನೆಗೆಟಿವ್ ಏನಿಲ್ಲ. ಯಾಕೆ ನೆಗೆಟಿವ್ ಇಲ್ಲ ಅಂದರೆ, ಒಂದು ಸಾಡೆ ಸಾತಿ ಇರಲ್ಲ, ಅದು ಮೇಯ್ನ್ ಇಂಪಾರ್ಟೆಂಟು. ಸಾಡೆ ಸಾತಿ ನಿಮ್ಗೆ ಇರಲ್ಲ ಅಂತಂದಮೇಲೆ ಅಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಯಾಕಂದರೆ ರಾಶ್ಯಾಧಿಪತಿ ನಿಮಗೆ. 3ನೇ ವಿಚಾರ ಅಂತಂದರೆ, ಈ ತೃತೀಯ ಭಾವ ಇದೆಯಲ್ಲ, ಅದು ಧೈರ್ಯಸ್ಥಾನ. ಯಾವಾಗ ಪಾಪಗ್ರಹ ಪಾಪಸ್ಥಾನದಲ್ಲಿ, 3ನೇ ಮನೆ ಪಾಪಸ್ಥಾನ, ಅರ್ಧ ಪಾಪಸ್ಥಾನ ಅಂತೀವಿ. ಸಾಧಾರಣವಾಗಿ 6, 8, 12 ಪಾಪಸ್ಥಾನ. ಈ 3ನೇ ಮನೆ ಇದೆಯಲ್ಲ, ಅರ್ಧ ಪಾಪಸ್ಥಾನ ಅದು. ಹಾಗಾಗಿ ಈ ಅರ್ಧ ಪಾಪಸ್ಥಾನದಲ್ಲಾಗಲಿ ಪಾಪಸ್ಥಾನದಲ್ಲಾಗಲಿ ಪಾಪಗ್ರಹಗಳಿದ್ದು ಬಿಟ್ಟರೆ ಒಳ್ಳೆ ಫಲ ಅಂತ ಹೇಳುತ್ತೆ. ಸರಿ, ಏನಾಗುತ್ತೆ ಹಾಗಾದರೆ 3ನೇ ಮನೆ ಶನಿ ಇದ್ದರೆ ಕೆಟ್ಟದಾಗುತ್ತಾ ಒಳ್ಳೇದಾಗುತ್ತಾ? ಕನ್ಕ್ಲೂಷನ್ ಕೊಡಿ ಗುರುಗಳೇ ಅಂತ ನೀವು ಪ್ರಶ್ನೆ ಮಾಡಬೇಡಿ, ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನೇ. ಏನಂತಂದರೆ, ತೃತೀಯದಲ್ಲಿ ಶನಿ ಇದ್ದರೆ ಸಂಪತ್ತು ವೃದ್ಧಿ ಆಗುತ್ತೆ. ಬಟ್ ಇದು ಈ ತಿಂಗಳಿಗೆ ಅಪ್ಲೈ ಆಗಲ್ಲ ನಿಮಗೆ, ಇದು ತಿಳ್ಕೊಳ್ಳಿ. ನೆಕ್ಸ್ಟ್ ತಿಂಗಳಿಂದ ನಿಮ್ಗೆ ಅಪ್ಲೈ ಆಗುತ್ತೆ. ಗುಣವುಳ್ಳವ ಒಂದು ಸ್ವಭಾವ ನಿಮಗೆ ಸಿಗುತ್ತೆ. ಭಾಳ ಬುದ್ಧಿವಂತರಾಗ್ತೀರಾ, ಮತಿವಂತರು, ಪರಾಕ್ರಮಶಾಲಿ ಆಗ್ತೀರಾ. ಹೇಳುತ್ತೆ ಶೀತಲಂ ನೈವ ಚಿತ್ತಂ ಎನ್ನುವಂತೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರ. ಕೆಟ್ಟದಾಗಲ್ಲ, ಒಳ್ಳೆಯದಾಗಿ ಏನೋ ಸಾಧನೆ ಮಾಡೋಕ್ಕೆ, ಏನೋ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಪ್ಲ್ಯಾನ್ ಮಾಡೋಕ್ಕೆ. ಜೊತೆಗೇನಪ್ಪ ಅಂತಂದರೆ, ಸ್ಥಳೀಯ ಆಡಳಿತ ಸಂಸ್ಥೆಗಳಿರುತ್ತಲ್ಲ, ಈಗ ಒಂದು ಕೌನ್ಸಿಲರು, ವಾರ್ಡ್ ಮೆಂಬರು, ಕಾರ್ಪೊರೇಟ್ರ್ವರೆಗೂ ಈ ಫಸ್ಟ್ ಸ್ಟೆಪ್ ಇದೆಯಲ್ಲ, ಸೆಕೆಂಡ್ ಸ್ಟೆಪ್ MLA, ಆಮೇಲೆ MP, ಆಮೇಲೆ CM, PM, ಹಿಂಗೆ ಹೋಗುತ್ತೆ. ನಾವು ಫಸ್ಟ್ ಸ್ಟೆಪ್ ರಾಜಕೀಯ ಇದೆಯಲ್ಲ, ಈ ಥರದ್ದು ವಿಚಾರದಲ್ಲಿ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಶನಿ 3ನೇ ಮನೆಯಲ್ಲಿದ್ದರೆ. ಅದು ಭಾಳ ಒಳ್ಳೆಯದು. ಅದಾದ ಮೇಲೆ ಜೊತೆಗೇನಪ್ಪ ಅಂತಂದರೆ,
ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡುವಂಥವ್ರು ನಿಮ್ಮ ಜೊತೆಗೆ ಇರ್ತಾರೆ. ಆ ಸಪೋರ್ಟಿಂದ ನೀವೇನಾದರೂ ಕೆಲಸಗಳನ್ನು ತೊಗೊಳ್ಬೋದು, ಕೆಲಸಗಳನ್ನು ಮಾಡ್ಬೋದು. ಅದೆಲ್ಲ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಹೊರತು ಅದೆಲ್ಲ ಅನಾನುಕೂಲ ಅಂತೂ ಖಂಡಿತ ಇಲ್ಲ. ಹಾಗಾಗಿ ನಿಮಗೆ ಸಾಡೆ ಸಾತಿ ಇಲ್ಲ, ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದ ಕೆಟ್ಟದ್ದಿಲ್ಲ, ಗುರುವಿಂದ ಯಾವುದೂ ಒಳ್ಳೆಯದಿಲ್ಲ. ಇದು ವಿಚಾರ. ಇನ್ನು ನೋಡಿ, 12ನೇ ಮನೆಯಲ್ಲಿ 3 ಗ್ರಹಗಳು ಸೇರ್ಕೊಂಡು ಕೂತ್ಕೊಂಡಿದೆ. ಒಂದು 6ನೇ ತಾರೀಕು ಬುಧ ಬಂದು 11ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯಿಂದ 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾರೆ. ಅದು 11ನೇ ಮನೆಗೆ ಭಾಗ್ಯಾಧಿಪತಿ ಬಂದರೂ ನಿಮಗೇನು ಫಲ ಇಲ್ಲ, ಕಾರಣ ಭಾಗ್ಯಾಧಿಪತಿ ಶತ್ರುಸ್ಥಾನ. ಹಾಗಾಗಿ ವಿದ್ಯೆಯಲ್ಲಿ ನಾರ್ಮಲ್ ಆಗಿರುತ್ತೆ, ವ್ಯಾಪಾರದಲ್ಲಿ ನಾರ್ಮಲ್ ಆಗಿರುತ್ತೆ, ಬುದ್ಧಿಶಕ್ತಿನೂ ನಾರ್ಮಲ್ ಆಗಿರುತ್ತೆ, ಏನೂ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಚಿಂತೆ ಮಾಡಬೇಡಿ. ಇನ್ನು ನಾನು ಹೇಳಿದ್ಮೇಲೆ 12ನೇ ಮನೆಯಲ್ಲಿ 3 ಗ್ರಹ ಇರುತ್ತೆ. ಒಂದು ರವಿ, ಇನ್ನೊಂದು ಶುಕ್ರ, ಇನ್ನೊಂದು ಕುಜ. ಯಾವ ಥರ ಬರ್ತಾರೆ? 7ನೇ ತಾರೀಕು ಕುಜ 12ನೇ ಮನೆಗೆ ಬರ್ತಾರೆ. ವ್ಯಯಸ್ಥಾನದಲ್ಲಿ ಯಾವ ಗ್ರಹ ಇದ್ರೂ ತನ್ನ ಪ್ರಾಬಲ್ಯವನ್ನು ತೋರಿಸಲೇಬೇಕು, ವ್ಯಯ ಕೊಡಲೇಬೇಕು. ನಿಮಗೆ ಲಾಭ ಸ್ಥಾನಾಧಿಪತಿ ಮತ್ತು ಸುಖ ಸ್ಥಾನಾಧಿಪತಿ ಯಾರಪ್ಪ ಅಂದರೆ ಕುಜ. ಈ ತಿಂಗಳು ಭೂಮಿ ಸಂಬಂಧಪಟ್ಟದ್ದು ಯಾವುದೂ ವ್ಯವಹಾರ ಕೈ ಹಾಕಕ್ಕೆ ಹೋಗ್ಬೇಡಿ. ನಿಮ್ಗೆ ಸಕ್ಸಸ್ ಆಗಲ್ಲ, ಮೇಲೂ ಖರ್ಚಾಗುತ್ತೆ, ಮೋಸ ಹೋಗ್ತೀರಾ, ದುಡ್ಡು ಕಳ್ಕೊತೀರಾ. ರಿಯಲ್ ಎಸ್ಟೇಟ್ ಮಾಡೋರಿಗೂ ಸ್ವಲ್ಪ ಅನಾನುಕೂಲನೇ. ಮನೆ ಕಟ್ಟೋ ಕೆಲಸ ಮಾಡೋವಂಥವ್ರಿಗೂ ಆಗ್ಬೋದು, ಸೈಟ್ ತೊಗೊಳ್ಬೇಕು ಅನ್ನೋಂಥವ್ರಿಗೆ ಆಗ್ಬೋದು, ವ್ಯವಸಾಯ ಮಾಡೋವಂಥವ್ರಿಗೆ ಆಗ್ಬೋದು, ಅಥವಾ ಗಣಿಗಾರಿಕೆ ಮಾಡೋವಂಥವ್ರಿಗೆ ಆಗ್ಬೋದು. ಭೂಮಿ ಸಂಬಂಧಪಟ್ಟಂಥ ಯಾವುದೇ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರ, ಉದ್ಯೋಗ, ವ್ಯವಹಾರ ಮಾಡ್ತಿದ್ರು ಕೂಡ ಈ ತಿಂಗಳು ಅಷ್ಟು ಪ್ರಾಬಲ್ಯ ನಿಮಗಿರೋದಿಲ್ಲ. ಕಾರಣ ಏನಪ್ಪ ಅಂದರೆ 12ನೇ ಮನೆಗೆ ಕುಜ ಬಂದಾಗ ಅದು ಹೌಸ್ ಆಫ್ ಲಾಸ್, ನಷ್ಟ ಸ್ಥಾನ, ವ್ಯಯಸ್ಥಾನ. ಜೊತೆಗೆ ದೇಹದಲ್ಲಿ ರಕ್ತ ಬಲ ಕಮ್ಮಿ ಆಗುತ್ತೆ, ಮಾಂಸ ಬಲ ಕಮ್ಮಿ ಆಗುತ್ತೆ. ಅಂದರೆ ನಿಮ್ಗೆ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ತಿಂಗಳು ಎನರ್ಜಿ ಅಷ್ಟು ಇರೋದಿಲ್ಲ. ಬಿಕಾಸ್ ಆಫ್ ಕುಜ ಇಸ್ ಇನ್ 12th ಹೌಸ್, 12ನೇ ಮನೆ ನಷ್ಟ ಸ್ಥಾನ. ಇನ್ನು 15ನೇ ತಾರೀಕು ನಿಮಗೆ ಅಷ್ಟಮಾಧಿಪತಿ 12ನೇ ಮನೆಗೆ ಬರ್ತಾರೆ. ಅಂದರೆ ಅಷ್ಟಮಾಧಿಪತಿ ಅಂದರೆ ಅದೃಷ್ಟ ಸ್ಥಾನಾಧಿಪತಿ ವ್ಯಯಸ್ಥಾನಕ್ಕೆ ಬರ್ತಾರೆ. ವ್ಯಯಸ್ಥಾನಕ್ಕೆ ಬಂದರೂ ಕೂಡ ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ. ರವಿ ಪಾಪಗ್ರಹ, ನಿಮಗೆ ಗೊತ್ತು. ರವಿಯನ್ನು ಯಾರು ಶುಭಗ್ರಹ ಅಂತ ಹೇಳೋದಿಲ್ಲ. ರವಿ ಬಂದು ಪಾಪಗ್ರಹಕ್ಕೆ ಬಂದರೂ ಹಾಗಾಗಿ ಅದೃಷ್ಟ ನಿಮ್ಗೆ ನೋಡ್ಕೊಂಬರುತ್ತೆ. ಬಟ್ ಕೈಗೆ ಸಿಗೋದಿಲ್ಲ. ಸಿಕ್ಕಿದ್ರೂ ಕೈಗೆ ದೇವರಾಶಿಗಳಿಂದ ತಿನ್ನಕ್ಕೆ ಆಗಲ್ಲ. ತಿಂದರೂ ಸ್ವಲ್ಪ ತಿಂತೀರಾ, ಪರಿಪೂರ್ಣ ತಿನ್ನಕ್ಕಾಗಲ್ಲ. ಎಷ್ಟು ಅಬ್ಸ್ಟಕಲ್ಸ್ ನೋಡಿ. ಒಂದು ಅಷ್ಟಮಾಧಿಪತಿ ಅದೃಷ್ಟ ಸ್ಥಾನಾಧಿಪತಿ ನಿಮಗೆ ವ್ಯಯಸ್ಥಾನದಲ್ಲಿದ್ದಾರೆ ಅಂತಂದರೆ ಅವರು ನಿಮಗೆ ಎಲ್ಲವನ್ನ ಕೊಡ್ತಾರೆ. ಕಣ್ಣು ಮುಂದೆ ನಿಮಗೆ ಪಂಚಭಕ್ಷ ಪರಮಾನ್ನ ಇರುತ್ತೆ, ಬಾಳೆ ಎಲೆ ಅಲ್ಲ ಬಂಗಾರದ ತಟ್ಟೆಯಲ್ಲಿರುತ್ತೆ. ಆದರೆ ಆ ತಟ್ಟೆನ ಎತ್ಕೊಂಡು ತಿನ್ನೋಕ್ಕೆ ನಿಮ್ಗೆ ಅದೃಷ್ಟ ಇಲ್ಲ. ಇನ್ ಕೇಸ್ ದೇವರಾಶಿರೋದನ್ನ ತಟ್ಟೆನ ಎತ್ಕೊಂಡ್ರಿ ಅಂದ್ಕೊಳ್ಳಿ, ನಿಮಗೆ ಅದನ್ನ ಕೈಗೆ ಎತ್ಕೊಂಡ್ರು ಕೂಡ ಆ ಕೈಯಲ್ಲಿರುವಂಥದ್ದನ್ನು ಅರ್ಧ ತಿಂತೀರ, ಅರ್ಧ ಬಿದ್ದು ಹೋಗುತ್ತೆ. ಅರ್ಥಾತ್ ಅದೃಷ್ಟ ಕಡಿಮೆ ಈ ತಿಂಗಳು. ಸ್ವಲ್ಪ ಡಿಸೆಂಬರ್ ತಿಂಗಳು ಹೆಚ್ಚು ಕಡಿಮೆ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈವನ್ 20ನೇ ತಾರೀಕು ಶುಕ್ರನೂ ಕೂಡ 12ನೇ ಮನೆಗೆ ಬಂದುಬಿಡ್ತಾರೆ. ಅಲ್ಲಿಗೆ 12ನೇ ಮನೆಗೆ ಬಂದರೆ ಅವ್ರು ಸಮಬಲನೇ. ಶುಕ್ರ ಏನು ಪಾಪಗ್ರಹ ಅಲ್ಲ. ಪಾಪ ಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಮಾತ್ರ ಶುಭ ಫಲ. ಶುಕ್ರ ಏನು ಪಾಪಸ್ಥಾನದಲ್ಲಿಲ್ಲ. ಪಾಪಸ್ಥಾನದಲ್ಲಿದ್ದರೂ ಕೂಡ ಶುಭ ಗ್ರಹ, ಅವರು ಪಾಪಗ್ರಹ ಅಲ್ಲ. ಹಾಗಾಗಿ ಶುಕ್ರನಿಂದ ನಿಮಗೇನು ಪಾಸಿಟಿವ್ ಸಿಗಲ್ಲ. ನಿಮಗೆ ಶುಕ್ರ ಏನು ದಶಮಾಧಿಪತಿ, ಅಂದರೆ ದಶಮ ಸ್ಥಾನಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಶುಕ್ರನಿಂದನೂ ಏನೂ ಫಲ ಸಿಗೋದಿಲ್ಲ. ಸರಿ, ಫಲ ಸಿಕ್ಕಿಲ್ಲ ಅಂತಂದಮೇಲೆ ಏನಾಗುತ್ತೆ? ಸಾಧಾರಣವಾಗಿ ಸ್ವಲ್ಪ ಬೇಸರ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ತೃತೀಯಾಧಿಪತಿ ಷಷ್ಠದಲ್ಲಿದ್ದರೆ ಏನು ಫಲ, ಅದನ್ನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ತೃತೀಯಾಧಿಪತಿ ಅಂತ ಗುರು ಷಷ್ಠದಲ್ಲಿದ್ದರೆ ಒಳ್ಳೆಯ ಮನೋಭಾವದ ಸಹೋದರರನ್ನು ಹೊಂದುತ್ತೀರಾ. ಅಂದರೆ ನಿಮ್ಮ ಸಹೋದರರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸ್ವಯಂ ದುರ್ಬುದ್ಧಿ ಜಾಸ್ತಿ ಆಗುತ್ತೆ. ನಿಮ್ಮಲ್ಲೇ ನಿಮಗೆ ದುರ್ಬುದ್ಧಿ ಜಾಸ್ತಿ ಆಗೋದು, ಬೇರೆಯವರು ಉದ್ಧಾರ ಆಗ್ತಿದ್ರೆ ಸಹಿಸೋಕ್ಕಾಗದೇ ಇರೋಂಥದ್ದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಮೇಲೆ ಸ್ಥಾನಭ್ರಂಶ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಸಾಧ್ಯತೆಗಳಿರುತ್ತೆ. ಮನೆ ಚೇಂಜ್ ಮಾಡೋದು, ಜಾಬ್ ಚೇಂಜ್ ಮಾಡೋದು, ಈ ಥರ ಸಾಧ್ಯತೆಗಳಿರುತ್ತೆ. ಬಂಧುಗಳಿಂದ ತಿರಸ್ಕೃತರಾಗ್ತೀರಾ. ಪ್ರಯತ್ನಕ್ಕೆ ಸರಿಯಾದ ಫಲ ನಿಮಗೆ ದೊರಕೋದು. ಕಫ ಪ್ರಾಬ್ಲಮ್ ಆಗೋದು, ಲಂಗ್ಸ್ ಇಶ್ಯೂಸ್ ಆಗೋದು, ಕಿವಿ ನೋವು ಬರೋದು, ಅಗ್ನಿಮಾಂದ್ಯ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಆಗೋದು, ಸಂಚಾರ ಯಾವಾಗಲೂ ಸುತ್ತಾಡಿದರೆ ಸುಮ್ಮನೆ ವೇಸ್ಟಾಗಿ ಪೆಟ್ರೋಲ್ ಹಾಕೊಂಡು ಗಾಡಿಲೋ ಕಾರಲ್ಲ ಹಾಗೆ ವೇಸ್ಟಾಗಿ ಸುತ್ತಾಡೋಂಥದ್ದೆಲ್ಲ ಸಾಧ್ಯತೆಗಳಿದೆ. ಒಟ್ಟಾರೆ ನೋಡೋದಾದರೆ ಈ ತಿಂಗಳು ಅಷ್ಟೊಂದೇನು ಮಕರ ರಾಶಿಯವರಿಗೆ ಉತ್ತಮವಾದಂಥ ಸಮಯ ಏನಿಲ್ಲ. ಶನಿಯಿಂದ ಮಾತ್ರ ಒಂದು ಸ್ವಲ್ಪ ಉಸಿರಾಡ್ಬೋದು. ಆದರೂ ನಿಮಗೆ ಗುರು ಚೆನ್ನಾಗಿಲ್ವಲ್ಲ, ಹಾಗಾಗಿ ದತ್ತಾತ್ರೇಯರ ಜಯಂತಿ ಬರುತ್ತೆ. ನಿಮಗೆ 4ನೇ ತಾರೀಕೆ ದತ್ತಾತ್ರೇಯರ ಜಯಂತಿ. ಅವತ್ತು ಗುರುಗಳ ದರ್ಶನ ಮಾಡಿ, ಗುರು ಆಶೀರ್ವಾದ ಸಿಗುತ್ತೆ. 3ನೇ ತಾರೀಕು ಶಿವದೀಪೋತ್ಸವ, ಈಶ್ವರಾರಾಧನೆ ಮಾಡಿ. 12ನೇ ತಾರೀಕು ಕಾಲಭೈರವ ಅಷ್ಟಮಿ, ಕಾಲಭೈರವನ ದರ್ಶನ ಮಾಡಿ. ಈ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ. ಧನುರ್ಮಾಸ ಪೂಜಾ 16ನೇ ತಾರೀಕು ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮಹಾವಿಷ್ಣುವನ ಆರಾಧನೆ, ಬೆಳಗ್ಗೆ ಎದ್ದು ಬೇಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು. ಇನ್ನು 19ನೇ ತಾರೀಕು ಕೇತು ಜಯಂತಿ ಬರುತ್ತೆ. ಅವತ್ತು ಪಿತೃಗಳ ಆಶೀರ್ವಾದಕ್ಕೋಸ್ಕರ ಯಾರ್ಯಾರು ಪಿತೃದೋಷದಲ್ಲಿದ್ದರೋ ಅಂಥವರು ಕೇತು ಜಯಂತಿ ದಿನ ಕೇತು ಆರಾಧನೆ ಮಾಡೋದು ಒಳ್ಳೆಯದು. ಇನ್ನು 30ನೇ ತಾರೀಕು ವೈಕುಂಠ ಏಕಾದಶಿ, ಅವತ್ತಿನ ದಿನ ದರ್ಶನ ಮಾಡಿ ಭಾಳ ಉತ್ತಮವಾದಂಥ ಫಲ ಅನ್ನುವಂಥ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರಿ, ಹಾಗಿದ್ರೆ ಈ ಗ್ರಹಸ್ಥಿತಿಗಳು, ಇದ್ರ ಫಲಾಫಲಗಳು, ಪರಿಹಾರಗಳು ಕೊಟ್ಬಿಟ್ಟೆ. ಈಗೇನೋ ಆಯ್ತಪ್ಪ, ಸರಿ ನಿಮ್ಮ ವಿಚಾರಕ್ಕೆ ಬರ್ತೀನಿ.
ತಾತ್ಕಾಲಿಕವಾಗಿ ಗುರುಬಲ ಬಂದಿತ್ತು. ಎಲ್ಲ ಬರ್ಕೊಂಡಿದ್ದೀರಲ್ಲ, ನಿಮಗೆ ಗುರುಬಲ ಬಂದಾಗ ಏನೇನು ಒಳ್ಳೇದಾಯಿತು ಏನೇನು ಕೆಟ್ಟದಾಯಿತು ಅಂತೆಲ್ಲ ಬರ್ಕೊಂಡಿದ್ದೀರ. ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಮಕರ ರಾಶಿಯವರಿಗೆ ಹೋದ ತಿಂಗಳು ವೀಡಿಯೋ ಮಾಡಿದಾಗಲೇ ನಾನು ನಿಮ್ಗೆ ಹೇಳಿದ್ದೆ, ನೋಟ್ ಮಾಡ್ಕೊಳ್ಳಿ, ಟೆಸ್ಟಿಂಗ್ ಟೈಮಲ್ಲಿ ಏನೇನು ಒಳ್ಳೇದಾಗುತ್ತೆ ಕೆಟ್ಟದ್ದಾಗುತ್ತೆ. ಅವಾಗ ನಿಮಗೆ ರೆಗ್ಯುಲರಾಗಿ ಬರುತ್ತಲ್ಲ 1 ಇಯರ್ ಗುರುಬಲ, ಆವಾಗ ಯಾವುದ್ರಲ್ಲಿ ಜಾಗೃತಿ ಆಗಿರಬೇಕು, ಯಾವುದರಲ್ಲಿ ನಾನು ತುಂಬ ಪುಷ್ ಮಾಡಿ ಪ್ರೆಷರ್ ಮಾಡಿ ಮೂವ್ ಮಾಡಬೇಕು ಅನ್ನೋಂಥದ್ದು ನಿಮ್ಗೆ ಐಡಿಯಾ ಬರುತ್ತೆ ಅಂತ ನಾನು ಹೇಳಿದ್ದೆ. ಸರಿ, ಜೂನ್ 2ನೇ ತಾರೀಕು 2026ವರೆಗೂ ನಿಮಗೆ ಗುರುಬಲ ಇರೋದಿಲ್ಲ, ಆಮೇಲೆ ಗುರುಬಲ ಬರುತ್ತೆ. ಸರಿ, ಆಮೇಲೆ ಬಂದಂಥ ಗುರುಬಲ ನಿಮಗೆ ತುಂಬ ಅತಿಯಾದ ಪುಣ್ಯ ಕೊಡಬೇಕು. ಸರಿ, ಸಾಧಾರಣವಾಗಿ ಎಲ್ಲ ಮಕರ ರಾಶಿಯವ್ರಿಗೂ ಗುರುಬಲ ಬರುತ್ತೆ, ಆದರೆ ಗುರುವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದಿದೆಯಲ್ಲ, ಅದು ಭಾಳ ಒಳ್ಳೆಯದು. ಹಾಗಾಗಿ ನಿಮ್ಮ ಊರಿನ ಸುತ್ತಮುತ್ತ, ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ಸಿಟಿಯಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲೋ ಮಠ ಮಂದಿರಗಳಲ್ಲೋ ಎಲ್ಲಾದರೂ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾರೆ. ಜೂನ್ 2ನೇ ತಾರೀಕಿಗೆ ಮಾಡ್ತಾರೆ, ಇದು ಖಂಡಿತ ಮಾಡ್ತಾರೆ. ಜೂನ್ 2ನೇ ತಾರೀಕು ಮಾಡುವಂಥ ಈ ಮಹಾಯಾಗದಲ್ಲಿ ನೀವು ಪಾಲ್ಗೊಳ್ಬೇಕು. ಏನೋ ಒಂದು ಚಾರ್ಜ್ ಇಟ್ಟಿರ್ತಾರೆ, ಒಂದು 500, 1000, 2000 ಈ ಥರ ಅಮೌಂಟ್ ಇಟ್ಟಿರ್ತಾರೆ. ನಿಮ್ಮ ಹೆಸರು ಬರೆಸ್ಬಿಟ್ಟು ಡೀಟೇಲ್ಸ್ ಎಲ್ಲ ಬರೆಸಿ ಗುರುಶಾಂತಿ ಮಹಾಯಾಗಕ್ಕೆ ಪೂಜೆ ಕೊಡಿ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾಯಿದ್ದೀನಿ. ಇದಲ್ಲದೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚರುದ್ರಮುಖ ಹೋಮ, ಗಣಪತಿ ನವಗ್ರಹ ಮೃತ್ಯುಂಜಯ ಆಯುರ್ದೇವತಾ ಹೋಮಗಳನ್ನು, ಮಹಾಲಕ್ಷ್ಮಿ ಬಲಿಷ್ಠವಾದ ಕಮಲಪುಷ್ಪ ಯಾಗವನ್ನು ನಾನು ಮಾಡ್ತಾಯಿದ್ದೀನಿ. ಇದು ಅತ್ತಿಬೆಲೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರೋಡ್ಗೆ ಹೋಗೋ ದಾರಿಯಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಈಸಿಯಾಗಿ ಬಸ್ಸು ಆಟೋಗಳೆಲ್ಲ ಸಿಗುತ್ತೆ. ನೀವು ನೇರವಾಗಿ ಬಂದು ದರ್ಶನ ಪಡೆದು ಯಾಗದಲ್ಲಿ ಪಾಲ್ಗೊಂಡು ಸ್ವಾಮಿ ಆರಾಧನೆ ಮಾಡಿದ್ಮೇಲೆ ಊಟ ಮಾಡಿಕೊಂಡು ಅನ್ನಪ್ರಸಾದ ತೊಗೊಂಡು ಹೋಗ್ಬೋದು. ಅಲ್ಲಿ ರಾಜರಾಜೇಶ್ವರಿ ಅಮ್ಮನವರು, ಶನೇಶ್ವರ ಮತ್ತು ವಿಶೇಷವಾಗಿ ಆಂಜನೇಯ ಸ್ವಾಮಿ ಇರತಕ್ಕಂಥ ಮಹಾಸನ್ನಿಧಾನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಹಾಯಾಗ ಮಾಡ್ತಾ ಇರೋದು. ಇದಕ್ಕೆ 1,001 ರೂಪಾಯಿ ನಮ್ಮ ಕಡೆಯಿಂದ ನಿಮಗೆ ರಿಜಿಸ್ಟ್ರೇಷನ್ಗೆ ಚಾರ್ಜಸ್ ಮಾಡ್ತಾ ಇದ್ದೀವಿ. ಒಬ್ಬರಿಗೆ 1,001 ರೂಪಾಯಿ. ಇದಕ್ಕೆ ಪ್ರಸಾದವಾಗಿ ಕರುಂಗಲಿ ಮಾಲಾ ಅನ್ನುವಂಥದ್ದು ಕೊಡ್ತಾ ಇರೋದು. ಕರುಂಗಲಿ ಮಾಲಾ ಸಂಕೇತ ಏನಪ್ಪ ಅಂದರೆ ನೆಗೆಟಿವ್ನ ದೂರ ಮಾಡಿ ಪಾಸಿಟಿವ್ನ ಇನ್ಕ್ರೀಸ್ ಮಾಡುತ್ತೆ. ಜೊತೆಗೆ ಶಿವ ಹಾಗೂ ಗುರುಗಳ ಸಂಕೇತ ಯಾವುದು, ಆ ಕರುಂಗಲಿ ಮಾಲಾ, ಅದನ್ನ ಇಟ್ಕೊಂಡು ನೀವು ಜಪ ಮಾಡೋದು, ಅದನ್ನು ಸದಾಕಾಲ ಧಾರಣೆ ಮಾಡೋದು ನಿಮಗೆ ಭಾಳ ಒಳ್ಳೆಯ ಉತ್ತಮವಾದ ಫಲ ಅನ್ನುವಂಥದ್ದು ಕೊಡುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಇದಾಯ್ತಲ್ಲ, ಇದಾಗಿದ್ದ ತಕ್ಷಣ ಇನ್ನೇನು ನೆಗೆಟಿವ್ಸ್ ಆಗ್ಬಿಡುತ್ತಾ ಅಂತಂದರೆ ಖಂಡಿತ ಇಲ್ಲ. ನೆಗೆಟಿವ್ ಅನ್ನುವಂಥದ್ದು ಏನಿಲ್ಲ. ಇದರಿಂದ ಯಾವತ್ತೂ ಪಾಸಿಟಿವ್, ಕರುಂಗಲಿ ಮಾಲೆಯಿಂದ ಯಾವತ್ತೂ ನೆಗೆಟಿವ್ ಆಗಲ್ಲ. ಅದೇ ಅಕ್ಷತೆ ಮತ್ತು ಪೂಜೆಲಿ ಇಟ್ಟಿರ್ತೀವಿ ಅಕ್ಷತೆ ಪ್ಲಸ್ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ನಿಮಗೆ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಅಡ್ರೆಸ್ಸನ್ನು ನೀವು ಶೇರ್ ಮಾಡಬೇಕಾಗುತ್ತೆ, ಪರ್ಫೆಕ್ಟ್ ಅಡ್ರೆಸ್ ಇರಬೇಕಾಗತ್ತೆ. ಆ್ಯಂಡ್ ಮೋರೋವರ್ ಏನಪ್ಪ ಅಂದರೆ 8431384001 ಇದೊಂದೇ ಒಂದು ನಂಬರಿಂದ ಮಾತ್ರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗುತ್ತೆ. ಇದು ಬಿಟ್ಟು ಬೇರೆ ಯಾವ ನಂಬರಿಂದನೂ ಕೂಡ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಓನ್ಲಿ 1000 ಮೆಂಬರ್ಸ್ಗೆ ಮಾತ್ರ, 1,000 ಜನಕ್ಕೆ ಮಾತ್ರ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ. ಅದಕ್ಕಿಂತ ಹೆಚ್ಚು ಜನಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಹೋದ್ಸಲನೂ ಸಿಕ್ಕಾಪಟ್ಟೆ ಜನ ಆಗೋಗಿ ನಮಗೆ ತಬ್ಬಿಬ್ಬಾಗಿ ಎಷ್ಟೋ ಜನಕ್ಕೆ ಪ್ರಸಾದ ಹೋಗದೆ ಸಮಸ್ಯೆ ಆಗೋಯ್ತು. ಆ ಥರ ಆಗೋದು ಬೇಡ. ಹಾಗಾಗಿ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ನಿಮ್ಗೆ ಯಾರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ತಿಳ್ಕೊಂಡಿರ್ತೀರೋ ಖಂಡಿತ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. 1,000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಪೂಜೆ ಶಾಂತಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಭಗವಂತನ ಆಶೀರ್ವಾದ ನೀವು ತೃಪ್ತಿಯಾಗಿ ತಗೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷವಾಗಿ ಮಕರ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.